ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋ ಬಹಳ ವಿಶೇಷ. ಯಾಕಂದ್ರೆ ಜಗದ್ಗುರು ಶ್ರೀ ಮಧ್ವಾಚಾರ್ಯರ ಮೂಲ ಸಂಸ್ಥಾನ ಸೋಸಲೆ ಶ್ರೀ ವ್ಯಾಸರಾಜರ ಮಠದ ಪ್ರಸ್ತುತ ಪೀಠಾಧಿಪತಿಗಳಾದಂಥ ಶ್ರೀ ಶ್ರೀ ವಿದ್ಯಾಶ್ರೀಷ ಸ್ವಾಮಿಗಳು ತಮ್ಮ 10ನೇ ಚಾತುರ್ಮಾಸವನ್ನು ಶ್ರೀ ಶೇಷಚಂದ್ರಿಕಾಚಾರ್ಯರ ಒಂದು ಸನ್ನಿಧಿ ಒಳಗೆ ಮಾಡ್ಲಿಕತ್ತಾರ. ತ್ರಿವೇಣಿ ಸಂಗಮ ಅಥವಾ ದಕ್ಷಿಣ ಭಾರತದ ಪ್ರಯಾಗರಾಜ ಅಂಥೇಳಿ ಕರೆಯುವಂತಹ ಟಿ ನರಸೀಪುರದೊಳಗೆ ಸ್ವಾಮಿಗಳು ಚಾತುರ್ಮಾಸ ವ್ರತವನ್ನು ಕೈಗೊಂಡಾರ. ಸ್ವಾಮಿಗಳು ಮಾಡುವಂತಹ ಸಂಸ್ಥಾನ ಪೂಜಾ, ಆಮೇಲೆ ದರ್ಶನ, ಮಂತ್ರಾಕ್ಷತೆಯನ್ನು ಇಸ್ಕೊಳ್ಳಿಕ್ಕೆ ನಮ್ಮ ಮನೆಯೊಳಗೆ ತವ್ರ ಮನೆಯೊಳಗೆ ಹೊಂಟಿದ್ರು. ನಮ್ಮನ್ನು ಕರೆದ್ರು ಬರ್ರಿ ಅಂತೇಳಿ ನಾವು ಅವ್ರ ಜೊತೆ ಹೋದ್ವಿ. ಇಂಥ ಪವಿತ್ರ ಕಾಲ ಚಾತುರ್ಮಾಸದ ಟೈಮ್ನೊಳಗೆ ಸ್ವಾಮಿಗಳ ದರ್ಶನ, ಮಂತ್ರಾಕ್ಷತೆ ತಗೊಳ್ಳೋದು, ಆಮೇಲೆ ಸಂಸ್ಥಾನ ಪೂಜೆ ನೋಡೋದು ಭಾಳ ವಿಶೇಷ. ಹಾಗಾಗಿ ಹೋಗಿದ್ದು ಚಲೋ ಆಯ್ತು ನಮಗೂ. ಇವತ್ತಿನ ವಿಡಿಯೋದೊಳಗೆ ಸ್ವಾಮಿಗಳು ಮಾಡಿದಂಥ ಸಂಸ್ಥಾನ ಪೂಜಾ, ಆಮೇಲೆ ಮುದ್ರಾಧಾರಣೆ ಆಗಿರ್ಬೋದು, ಆಮೇಲೆ ಮಂತ್ರಾಕ್ಷತೆ, ಆಮೇಲೆ ಅಲ್ಲಿಯ ನೈವೇದ್ಯ, ಪ್ರಸಾದ ಏನೇನು ಕಾರ್ಯಕ್ರಮಗಳೆಲ್ಲ ಇದ್ದು ಅನ್ನೋದನ್ನು ಒಂದಾದ್ಮೇಲೆ ಒಂದು ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡ್ರಿ. ನಿಮಗೂ ದೇವರ ಆಶೀರ್ವಾದ, ಸ್ವಾಮಿಗಳ ಅನುಗ್ರಹ ಆಗ್ತದೆ. ನಾವು ಹೋಗಿದ್ದು ಆಗಸ್ಟ್ 15. ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ಯಾಕಂದ್ರೆ ಹಬ್ಬಗಳು, ನಾಗರ ಪಂಚಮಿ, ಆಮೇಲೆ ಗೌರಿ ಇದ್ರೊಳಗೆ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಈ ವಿಡಿಯೋನ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಆಗಸ್ಟ್ 15ನೇ ತಾರೀಕು ಮುಂಜಾನೆ ಜಲ್ದಿನ ಬಿಟ್ಟಿದ್ವಿ. ಯಾಕಂದ್ರೆ ಹೋಗಲಿಕ್ಕೆ ಟೈಮ್ ಬೇಕು. ಆಮೇಲೆ ಅಲ್ಲಿ ಮುಟ್ಟಿದ ಮೇಲೆ ಅಲ್ಲಿ ಯಾವುದೇ ರೀತಿ ಕಾರ್ಯಕ್ರಮಗಳು ಮಿಸ್ ಆಗಬಾರ್ದು. ಅಲ್ಲಿ ತನಕ ಹೋಗಿರ್ತೀವಿ ಅಂದಮೇಲೆ ಎಲ್ಲ ನೋಡಬೇಕು ಅಂತೇಳಿ ಸ್ವಲ್ಪ ಜಲ್ದಿನ ಬಿಟ್ಟಿದ್ವಿ. ನಾವು ಸರಿ ಟೈಮಿಗೆ ಮಠನ ಮುಟ್ಟಿದ್ವಿ. ಗೂಗಲ್ ಮ್ಯಾಪ್ ಒಳಗೆ ಮಠದ ಅಡ್ರೆಸ್ ಹಾಕ್ಕೊಂಡ್ರೆ ನಿಮಗೆ ಆರಾಮಾಗಿ ಮಠದ ಮುಂದನ ಕರ್ಕೊಂಡು ಹೋಗ್ತದೆ. ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ಸ್ ಆಗೋದಿಲ್ಲ. ಅವತ್ತು ಆಗಸ್ಟ್ 15 ಇರೋದ್ರಿಂದ ಸ್ವಾಮಿಗಳು ಫ್ಲ್ಯಾಗ್ ಹಾಸ್ಟಿಂಗನ್ನು ಮಾಡ್ಲಿಕತ್ತಿದ್ರು. ನಾವು ನಿಂತ್ಕೊಂಡು ಫ್ಲ್ಯಾಗ್ ಹಾಸ್ಟಿಂಗ್ ನೋಡಿದ್ವಿ. ಆಮೇಲೆ ಜನಗಣಮನ ರಾಷ್ಟ್ರಗೀತೆನೂ ಹಾಡಿದ್ವಿ. ಮತ್ತು ಅಲ್ಲಿರುವಂಥ ಒಬ್ಬರು ಆಚಾರು ವಂದೇ ಮಾತರಂ ಹಾಡನ್ನು ಭಾಳ ಚಂದ ಹಾಡಿದರು. ಫ್ಲ್ಯಾಗ್ ಹಾಸ್ಟಿಂಗ್ ಎಲ್ಲ ಆದಮೇಲೆ ಸ್ವಾಮಿಗಳು ಸ್ನಾನಕ್ಕೆ ಹೋದರು. ನಮ್ಗೆ ದಂಡೋದಕ ತೀರ್ಥ ಪ್ರೋಕ್ಷಣೆ ಮಾಡಿಸ್ಕೊಂಡ್ವಲ್ಲ, ಅದು ಭಾಳ ಖುಷಿ ಅನ್ನಿಸ್ತು. ನಾನು ಫಸ್ಟ್ ಟೈಮು ಮಠಕ್ಕೆ ಹೋಗಿದ್ದು. ನೋಡ್ಲಿಕ್ಕಂತೂ ಮಠ ಭಾಳ ಚಂದದ. ಯಾಕಂದ್ರೆ ನದಿ ದಂಡಿ ಮೇಲೇ ಮಠ ಅದ. ಆರಾಮಾಗಿ ನದಿನೂ ನೋಡ್ಬೋದು, ಈ ಕಡೆ ಮಠನೂ ನೋಡ್ಬೋದು. ಕಾವೇರಿ ಮತ್ತು ಕಪಿಲಾ ನದಿಗಳ ಸಂಗಮ ಈ ಒಂದು ತ್ರಿವೇಣಿ ಸಂಗಮ. ಇನ್ನೊಂದು ನದಿ ಯಾವುದಂಥೇಳಿ ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಸ್ವಾಮಿಗಳು ನದಿಯಿಂದ ಬಂದ ಮೇಲೆ ತಮ್ಮ ಅನೇಕವನ್ನು ಶುರು ಮಾಡಿದರು. ಮಠದೊಳಗೆ ಮುಂಜಾನೆ ನಾಷ್ಟ ಮಾಡೋರಿಗೆ ನಾಷ್ಟಾದ ಅನುಕೂಲನೂ ಅದ. ಆಮೇಲೆ ಸ್ವಾಮಿಗಳು ಸಂಸ್ಥಾನ ಪೂಜೆನ ಶುರು ಮಾಡಿದರು. ಮಠದೊಳಗಿರುವಂಥ ಗೋಪಾಲಕೃಷ್ಣನ ದರ್ಶನ ಅಂತೂ ಮಾಡಲೇಬೇಕು. ಭಾಳ ಚಂದದ. ನನಗೆ ವ್ಯಾಸರಾಜರ ಮಠದ ದರ್ಬಾರ್ ನೋಡೋದಂದ್ರೆ ಭಾಳ ಸೇರ್ತದೆ. ಆದರೆ ಅವತ್ತು ದರ್ಬಾರ್ ಇರಲಿಲ್ಲ. ಸಂಸ್ಥಾನ ಪೂಜಾ ಎಲ್ಲ ಆದಮೇಲೆ ಏನಾದರೂ ಸ್ಪೆಷಲ್ ಸೇವಾ ಮಾಡಿಸಿದ್ರೆ ಅದರದ್ದೆಲ್ಲ ಕಾರ್ಯಕ್ರಮ, ಆಮೇಲೆ ಬಂದಿರುವಂಥ ಪ್ರತಿಯೊಬ್ಬರಿಗೂ 1 ಗಂಟೆಗೆ ಸರಿಯಾಗಿ ಊಟಕ್ಕೆ ಹಾಕ್ಬಿಡ್ತಾರೆ. ಊಟ ಆದಮೇಲೆ ಸ್ವಾಮಿಗಳಿಂದ ಮಂತ್ರಾಕ್ಷತೆನ ತಗೊಂಡ್ವಿ.
श्रीमद्वेंकटनाथाय श्रीनिवासाय ते नमः। पराक्रमः आधारनिरयोधानापुष्पहासप्रजागणः ऊर्ध्वगस्तत्पथानाप्राणलक्षणवगुणः अदृश्यवित्तरूपश्रयः इष्टविशिष्टशिष्टेन्द्रश्रीखण्डे नमः श्रीमान् समितित्रयः विचरारोहितः करणं कारणं कर्ता व्याप्तो वायुरथोक्षणः वचस्वदर्शनकारः परमेष्ठि परिग्रहः तेनास्तो ब्रह्मनिर्गुणो महान्
ಮೈಕ್ ಕೊಡ್ತಾರೆ ಕೇಳ್ತೀಯಾ ಮೈಕು ಮೈಕು ಹೇಳ್ತೀಯಾ ಯಾವ ಹಾಡು ಹೇಳ್ತಿ ಮುಂದಿನ ತಿಂಗಳ 29ನೇ ತಾರೀಕಿನ ತನಕನೂ ಸ್ವಾಮಿಗಳು ಅಲ್ಲೇ ಇರ್ತಾರ. ಅಂದ್ರೆ ಟಿ ನರಸೀಪುರದೊಳಗೆ ಇರ್ತಾರ. ಬೆಂಗಳೂರು ಮೈಸೂರು ಸುತ್ತಮುತ್ತಲ ಇರೋರಿಗೆ ಇದು ಒಂದು ಒಳ್ಳೆಯ ಆಪರ್ಚುನಿಟಿ. ಸ್ವಾಮಿಗಳ ದರ್ಶನ ಆಗ್ತದೆ. ಆಮೇಲೆ ಗೋಪಾಲಕೃಷ್ಣನ ಪ್ರಸಾದ ಮಂತ್ರಾಕ್ಷತೆ ಎಲ್ಲ ಸಿಗ್ತಾವ. ಈಗ ವ್ರತ ನಡೆದಿತ್ತಲ್ಲ ನಾವು ಹೋದಾಗ, ಹಾಗಾಗಿ ಮಧ್ಯಾಹ್ನದ ಊಟಕ್ಕೆ ವ್ರತದ ಅಡುಗೆ ಅಂಥೇಳಿ ಅನ್ನಿಸ್ಲೇ ಇಲ್ಲ. ಯಾಕಂದ್ರೆ ಅಷ್ಟು ವೆರೈಟಿ ಅಡುಗೆ ಮಾಡಿದರು. ಹೊಟ್ಟೆ ತುಂಬ ಊಟ ಮಾಡಿ ಕಣ್ಣು ತುಂಬ ದೇವ್ರ ದರ್ಶನ ಪಡ್ಕೊಂಡು ಆಮೇಲೆ ಬೊಗಸಿ ಒಳಗೆ ಸ್ವಾಮಿಗಳ ಮಂತ್ರಾಕ್ಷತೆ ಇಸ್ಕೊಂಡು ಮನಸ್ಸಿಲ್ಲಾರ್ದ ಮನಸ್ಸಲ್ಲೇ ಬೆಂಗಳೂರಿಗೆ ಬಂದ್ವಿ. ಮತ್ತು ಮುಂದಿನ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.